ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಚಿ ವ್ಲಾಗ್ಸ್ಗೆ. ಪ್ಲೀಸ್ ಈ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿರಿ, ಇಲ್ಲಿ ಸ್ಕಿಪ್ ಮಾಡಬೇಡ್ರಿ. ಇವತ್ತು ಮುಂಚೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿರಿ. ಇವತ್ತು ನಾಷ್ಟಕ್ಕೆ ನಮ್ಮನೆ ಸ್ಪೆಷಲಾಗಿ ಪುರಿ ಮಾಡಕತ್ತಾರೆ. ನಾನಿಲ್ಲಿ ಚಟ್ನಿ ರೆಡಿ ಮಾಡತ್ತಿದ್ದೆ ರೀ. ಫಸ್ಟ್ ಒಂದು ಬೊಗಣಿ ತೊಗೋಬೇಕು ರೀ. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು ರೀ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋರಿ ನೀವು. ಆಮೇಲೆ ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು ಹಾಕ್ಬೇಕು ರೀ. ಅವೆಲ್ಲ ಚಟಪಟ ಆದ್ಮ್ಯಾಗ ರೀ ಉಳ್ಳಾಗಡ್ಡಿ ಹಾಕ್ಬೇಕು ರೀ. ಉಳ್ಳಾಗಡ್ಡಿ ಚಟ್ನಿಗೆ ಜಾಸ್ತಿನೇ ಬೇಕು ರೀ, ಅದಕ್ಕೆ ನಾನು ಜಾಸ್ತಿ ಆ್ಯಡ್ ಮಾಡೀನಿ ರೀ. ಇಲ್ಲಿ ಫುಲ್ ಎಣ್ಣೆಗೆ ಫ್ರೈ ಮಾಡ್ಬೇಕು ರೀ. ಸ್ವಲ್ಪ ಉಪ್ಪು ಹಾಕೋಬೇಕು ರೀ. ಉಪ್ಪು ಹಾಕೋದ್ರಿಂದ ಜಲ್ದಿನೇ ಫ್ರೈ ಆಗ್ತದಂತ ರೀ. ಇಲ್ಲ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿಲ್ಲ ರೀ, ನಾನು ಕೆಂಪ್ಕಾರ ಹಾಕೇನಿ ರೀ. ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು ರೀ. ಇಲ್ಲಿ ಈ ಚಟ್ನಿ ಸ್ವಲ್ಪ ಸ್ವೀಟೇ ಇರಬೇಕು ರೀ. ಸ್ವೀಟ್ ಇದ್ದಷ್ಟು ಟೇಸ್ಟ್ ಆಗ್ತದೆ ರೀ ಇದು. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಕತ್ತೀನಿ ರೀ ಮಸಾಲದಾಗೆ. ಬೆಲ್ಲ ಎಲ್ಲ ಕರಗಿದ್ಮೇಲೆ ಸ್ವಲ್ಪ ಕಡ್ಲೆ ಹಿಟ್ಟು ಹಾಕ್ಬೇಕು ರೀ. ಕಡ್ಲೆ ಹಿಟ್ಟೆಲ್ಲ ಫುಲ್ ಎಣ್ಣೆಗೆ ಫ್ರೈ ಆಗ್ಬೇಕು ರೀ. ಹಸಿ ವಾಸ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ರೀ. ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಡ್ಬೇಕು ರೀ. ನಾನು ಅದಕ್ಕೆ ನೀರಾಗಿ ಇಟ್ಟೀನಿ ರೀ. ತಣ್ಣಗಾದ್ಮೇಲೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಬೇಕು ರೀ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ರೀ. ನಿಮ್ಗೆ ಎಷ್ಟು ಚಟ್ನಿ ಬೇಕಾಗ್ತದೆ ನೋಡಿರಿ ಅಷ್ಟು ಆ್ಯಡ್ ಮಾಡ್ಬೇಕು ರೀ. ಬ್ಯಾಕ್ಗ್ರೌಂಡ್ದಾಗ ಭಾಳಷ್ಟು ಡಿಸ್ಟರ್ಬೆನ್ಸ್ ಅದ ರೀ, ಪ್ಲೀಸ್ ನೆಗ್ಲೆಕ್ಟ್ ಮಾಡಿರಿ ಅದನ್ನ. ನೀರು ಆ್ಯಡ್ ಮಾಡಿಂದ ಸರಿಯಾಗಿ ಮಿಕ್ಸ್ ಮಾಡ್ಬೇಕು ರೀ. ಗಂಟೆಲ್ಲ ಉಳಿತದೆ. ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಚಟ್ನಿ ರೆಡಿ ಐತೆ ರೀ. ಈಗ ಆಲ್ರೆಡಿ ಎಣ್ಣೆನೂ ಕಾಯ್ದಿತ್ತು ರೀ. ಪುರಿ ಹಿಟ್ಟು ನಾದಿಟ್ಟಿದ್ರು. ಪುರಿ ಮಾಡೋಕೆ ನಮ್ಮ ಮಮ್ಮಿ ರೆಡಿ ಮಾಡತ್ತಾರೆ ರೀ. ಸಣ್ಣ ಉಳ್ಳಿ ಮಾಡ್ಕೋಬೇಕು ರೀ. ಅದಕ್ಕೆ ಎಣ್ಣೆ ಹಚ್ಕೋಬೇಕು ರೀ ಎರಡೂ ಸೈಡು. ಆಮೇಲೆ ನೀಟಿಗೆ ಲಟ್ಟಿಸ್ಕೋಬೇಕು ರೀ. ತೆಳ್ಳಗೂ ಆಗಬಾರ್ದು, ಅತಿ ದಪ್ಪ ಉಳಿಬಾರ್ದು. ಹಾಗೆ ತಿರ್ವಕೊಂಡು ಮಾಡ್ಬೇಕು ರೀ. ರೌಂಡ್ ಶೇಪಿಗೆ ಬರ್ಬೇಕು ರೀ ನೀಟಾಗಿ. ಆವಾಗ ಹೇಳ್ದಂಗೆ ಎಣ್ಣೆನೂ ಕಾಯ್ದೈತಿ. ಸ್ವಲ್ಪ ಸ್ಲೋ ಆಗಿ ಬಿಡ್ಬೇಕು ರೀ, ಇಲ್ಲಾಂದ್ರೆ ಎಣ್ಣೆ ಸಿಡಿಯೋದ ಚಾನ್ಸಸ್ ಎಲ್ಲ ಇರ್ತದೆ ರೀ. ಇಲ್ಲಿ ನೋಡ್ರಿ ಎಷ್ಟು ಚಂದ ಪುರಿ ಉಬ್ಬಾಕತ್ತದ. ಇದೇ ಥರ ಎರಡೂ ಸೈಡೂ ಚಂದ ಕರಿಬೇಕು ರೀ. ಆಲ್ರೆಡಿ ಚಟ್ನಿನೂ ರೆಡಿ ಆಗಿತ್ತು ರೀ. ಈಗ ಬಿಸಿ ಬಿಸಿ ಪುರಿನೂ ರೆಡಿ ಆದು ನಾವೆಲ್ಲ ತಿಂದಿದ್ವಿ ರೀ. ಇದು ನೆಕ್ಸ್ಟ್ ಡೇ ಹಬ್ಬದ ದಿನದ ವ್ಲಾಗ್ ರೀ. ಈ ವ್ಲಾಗಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ರೀ. ಸಂಕ್ರಮಣಕ್ಕೆ ನಮ್ಮ ಮಕ್ಕಳಿಗೆ ಪಲಾವ್ ಇರೋದಂತ ಇರ್ತದಲ್ಲ ರೀ. ಸೊ ಅದನ್ನ ಇಲ್ಲಿ ಮಾಡಿದ್ದೀನಿ, ಅದ್ರ ವಿಡಿಯೋಸ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿರಿ. ಮೊದಲು ಯಾವತ್ತು ನಾನು ಪಲಾವ್ ಎರ್ದಿದ್ದಿಲ್ಲ ರೀ. ನಾನು ಇದೇ ವರ್ಷ ಫಸ್ಟ್ ಟೈಮ್ ಮಾಡೀನಿ ರೀ. ಎಲ್ಲರ ಥರ ನಾನು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀನಿ ರೀ, ಅಷ್ಟೇ ರೀ. 5 ಥರದ ಐಟಮ್ಸ್ ಇಟ್ಟಿದ್ದಾರೆ. ಕುಸ್ರಳ್ಳು, ಸುಲ್ಗಾಯಿ, ಕಬ್ಬು, ಬಾಳೆಹಣ್ಣು, ಚುರುಮುರಿ ಅಂತ ರೀ. ಕಾಯಿನ್ಸ್ ಇಡೋದು ನೆನಪು ಹಾರಿದ್ದಾರೆ, ಬಟ್ 2 ಟೈಮ್ ಆ್ಯಡ್ ಮಾಡಿದ್ದಾರೆ. ಒಂದು ಸಣ್ಣ ಸುಲ್ಗ್ಯಾಗ ಕುಸ್ರಳ್ಳು, ಸುಲ್ಗಾಯಿ, ಕಬ್ಬು, ಚುರುಮುರಿ, ಕಾಯಿನ್ಸ್ ಎಲ್ಲನೂ ಮಿಕ್ಸ್ ಮಾಡಿ ಮಕ್ಕಳಿಗೆ ಎರಿಬೇಕಂತ್ರಿ. ಒಬ್ಬೊಬ್ರು 3 ಸಲ ಎರೆದು ದೃಷ್ಟಿ ತೆಗೆದ್ವಿ. ಲಾಸ್ಟಲ್ಲಿ ಮಕ್ಕಳಿಗೆ ಆರತಿ ಮಾಡಿದ್ವಿ. ಇದು ಚುಕ್ಕಿಗೂ ಪಲಾವ್ ಎರೆದ್ವಿ ಅವತ್ತು. ಎಲ್ಲರೂ ಪಲಾವ್ ಎರೆದಿದ್ದು ವಿಡಿಯೋನ ಇಲ್ಲಿ ಆ್ಯಡ್ ಮಾಡಿಲ್ಲ ರೀ. ಇನ್ ಕೇಸ್ ನಾ ಆ್ಯಡ್ ಮಾಡಿದೆ ಭಾಳ ಲೆಂದಿ ವಿಡಿಯೋ ಆತಂತ ಮಾಡೋಕೆ ಹೋಗಿಲ್ಲ ರೀ. 2 ಹುಡುಗರು ಭಾಳ ಕ್ಯೂಟ್ ಕಾಣಕತ್ತಿದ್ರಿ ಅವತ್ತು, ನಮ್ಮದೇ ದೃಷ್ಟಿ ಆಗೋಷ್ಟು. ಇಲ್ಲಿ ನನ್ನ ಮಗ ಚುಕ್ಕಿಗೆ ಪಲಾವ್ ಎರ್ಯಾಕತ್ತಾನ ರೀ, ನೋಡ್ತಿರ್ಬೋದು ನೀವು. ಇಲ್ಲಿ ನಾವೆಲ್ಲ ಪಲಾವ್ ಎರೆಯೋದು ನೋಡಿ ನಾನು ಮಾಡ್ತೀನಿ ಅಂತ ಅವನು ಅಕ್ಕಿಗೆ ಪಲಾವ್ ಎರ್ದಾನೆ, ಅಕ್ಕಿನೂ ಅವನಿಗೆ ಪಲಾವ್ ಎರ್ದ್ರಿ. ಇದಾಗಿತ್ತು ಇದು ಪಲಾವ್ ಎರೆಯೋ ಕಾರ್ಯಕ್ರಮ ರೀ ನಮ್ಮದು. ಮಧ್ಯಾಹ್ನ ಹಬ್ಬದ ಊಟ ಮಾಡಿ ಅಷ್ಟೊಂದು ಯಾರಿಗೂ ರಾತ್ರಿ ಹಸಿವು ಇರಲಿಲ್ಲ ರೀ. ಅದಕ್ಕಂತ ಸಿಂಪಲ್ಲಾಗಿ ಬ್ಯಾಳೆನ ಕಡುಬು ಮಾಡತ್ತಿದ್ರಿ. ಜೀರಿಗೆ ಉಪ್ಪು 2 ಸಣ್ಣಗೆ ಅರಿಬೇಕು ರೀ. ಸಣ್ಣಗೆ ಅರೆದು ಪುಡಿ ಮಾಡ್ಬೇಕು ರೀ. ನಾನಿಲ್ಲಿ ಜೀರಿಗೆ ಅರೋ ಸಲುವಾಗಿ ಕಲ್ಲುಪ್ಪು ಯೂಸ್ ಮಾಡತ್ತೀನಿ. ನೀವು ಬೇಕಾದ್ರೆ ಸಣ್ಣ ಉಪ್ಪನ್ನು ಯೂಸ್ ಮಾಡ್ಬೋದು ರೀ. ಫುಲ್ ಸಣ್ಣಗೆ ಮಾಡ್ಬೇಕು ರೀ ಅದನ್ನು. ನಾವಿಲ್ಲಿ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು 2 ಮಿಕ್ಸ್ ಮಾಡೇವ್ರಿ. ಬೇಕಿದ್ರೆ ನೀವು ಬರೀ ಜೋಳದ ಹಿಟ್ಟಲ್ಲೂ ಮಾಡ್ಬೋದು. ಬರೀ ಜೋಳದ ಹಿಟ್ಟಲ್ಲಿ ಮಾಡಿದ್ರೆ ಏನಾಗ್ತದೆ, ಜಾಸ್ತಿ ಗಂಜಿ ಆಗ್ತದೆ ರೀ. ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಅಷ್ಟೊಂದೇನು ಗಂಜಿ ಬಿಡೋದಿಲ್ಲ ರೀ. ಇದ್ರಾಗ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಬೇಕು ರೀ. ಎಣ್ಣೆ ಆ್ಯಡ್ ಮಾಡಿ ಚೆಂದ ಕಲಿಸ್ಕೋಬೇಕು ರೀ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ರೀ. ಮೊದಲೇ ಜೋಳದ ಹಿಟ್ಟು ರೀ, ಸ್ವಲ್ಪ ಜಾಸ್ತಿ ನೀರಾದರೆ ಕೈಗೆಲ್ಲ ಕಡುಬು ಮಾಡೋಕೆ ಬರೋದಿಲ್ಲ ರೀ, ಮೆತ್ಕೊಂಡು ಬಿಡ್ತದೆ ರೀ. ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡಿನಿ ರೀ. ಈ ಥರನೇ ಆಗ್ಬೇಕು ರೀ. ಇನ್ನೂ ಸ್ವಲ್ಪ ಗಟ್ಟಿ ಆದರೂ ಪರವಾಗಿಲ್ಲ ರೀ. ನಂದು ಸ್ವಲ್ಪ ಹಿಟ್ಟು ಮೆತ್ತಗೆ ಆಗಿತ್ತು ರೀ, ಮಾಡೋ ಮುಂದೆ ಸ್ವಲ್ಪ ಕಷ್ಟ ಆಯಿತು. ಸ್ವಲ್ಪ ಗಟ್ಟಿದ್ರೆ ಆದಷ್ಟು ಚಲೋನೇ ರೀ. ಒಂದು ಬೊಗಣಿ ತೊಗೋಬೇಕು ರೀ, ನೀರು ಹಾಕೋಬೇಕು ರೀ ಜಾಸ್ತಿನೇ. ಮತ್ತು ಅದಕ್ಕೆ ಸ್ವಲ್ಪ ಮೆಂತ್ಯದ ಕಾಳು ಮತ್ತು ತೊಗರಿ ಬೇಳೆ ಹಾಕ್ಬೇಕು ರೀ. ನಾನು ತೊಗರಿ ಬೇಳೆ ಹಾಕಿದ್ದು ವಿಡಿಯೋ ಮಾಡಿಲ್ಲ ರೀ, ನೆನಪರಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಮಮ್ಮಿ ಮತ್ತೊಮ್ಮೆ ಹಿಟ್ಟು ಮಿದಾತಾರೆ. ಕಡುಬು ಮಾಡೋಕ್ಕಿಂತ ಪೈಲ ಮತ್ತೊಮ್ಮೆ ಹಿಟ್ಟು ಚೆಂದಾಗಿ ಮಿದ್ಕೋಬೇಕು ರೀ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು ರೀ. ಎಣ್ಣೆ ಹಚ್ಕೊಂಡು ಕಡುಬು ಮಾಡ್ಬೇಕು ರೀ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಏನಾಗ್ತದೆ ರೀ, ಕೈಗೆ ಹಿಟ್ಟು ಮೆತ್ಕೊಳ್ಳಲ್ಲ ರೀ. ಈ ಥರ ಸಣ್ಣ ಸಣ್ಣ ಕಡೋದಕ್ಕೆ ಸ್ವಲ್ಪ ಪ್ರೆಸ್ ಮಾಡ್ಬೇಕು ರೀ. ಇಲ್ಲಿ ನೋಡ್ರಿ ನನ್ನ ಮಗ ನಾವೆಲ್ಲ ಮಾಡೋದು ನೋಡ್ಕೇಶಿ ಅವನು ಬಂದಾನ ರೀ, ಮಮ್ಮಿ ನಾನು ಮಾಡ್ತೀನಿ ಅಂತ. ಮಾಡುವಂಥ ಹಿಟ್ಟು ಕೊಟ್ರೆ ಅದು ಕೊಟ್ಟಿದ್ದ ಹಿಟ್ಟನ್ನು ಕಡಿಮೆ ಆಯ್ತಂತ ರೀ. ಅದಕ್ಕೆ ಅವು ಕಡ್ದೆಲ್ಲ ಇಟ್ಟಿದ್ವಲ್ಲ ರೀ ಕಡುಬುಗಳು, ಅದನ್ನು ತೊಗೊಂಡ್ಕೇಶಿ ಮತ್ತು ಉಲ್ಟಾ ಕೆಡ್ಸಾತಿದ್ದ ರೀ. ಕೆಡ್ಸೋದು ಮತ್ತು ಮಾಡೋದು, ಕೆಡ್ಸೋದು ಮತ್ತು ಮಾಡೋದು ಮಾಡಕತ್ತ ಲಾಸ್ಟ್ ಫೈನಲಾಗಿ ಮಾಡಕತ್ತ ರೀ. ಬಟ್ ಅವನಿಗೂ ಕೈಗೆಲ್ಲ ಹಿಟ್ಟೆಲ್ಲ ಅಂಟ್ಕೊಳಕತ್ತಿತ್ತು. ಮಕ್ಕಳಿಗೂ ಸ್ವಲ್ಪ ನಾವು ಕೆಲಸ ಹೇಳ್ಕೊಡ್ಬೇಕು ರೀ, ಕಲಿಸ್ಲೇಬೇಕು ರೀ. ನೀ ಸಣ್ಣ ಮಗ ಅದಿ, ನೀ ಮಾಡಬಾರ್ದು, ನಿಂಗೆ ತಿಳಿಯಲ್ಲ ಅಂತ ನೀನು ಹೇಳ್ಕೊಡ್ಬಾರ್ದು. ಈಗಿಂದ ನಾವೆಲ್ಲ ಸ್ವಲ್ಪ ರೂಢ ಆಗ್ತಕೊಂಡಿರ್ಬೇಕು ರೀ. ಆವಾಗಲೇ ನೀರು ಕಾಯಕ್ಕೆ ಇಟ್ಟಿದ್ದೆ ರೀ ಸ್ಟವ್ ಮ್ಯಾಗ. ನೋಡ್ತಿರ್ಬೋದು ಇಲ್ಲಿ ನೀರು ಕಾಯ್ದೈತಿ. ಹಂಗೆ ನಾವು ಮಾಡಿಟ್ಟ ಕಡುಬೆಲ್ಲ ಅದ್ರಾಗ ಹಾಕ್ಬೇಕು ರೀ.
ಹಾಕಿ ಒಂದು ದೊಡ್ಡ ಸ್ಪೂನ್ ತೊಗೊಂಡು ಸರಿಯಾಗೆಲ್ಲ ಕಲಿಸ್ಬೇಕು ರೀ. ಸಮ್ಟೈಮ್ಸ್ ಏನಾಗುತ್ತೆ ಗಂಟು ಒಂದೇ ಕಡೆ ಕುಂದ್ರಕ್ಕೆ ಸ್ಟಾರ್ಟ್ ಆಗ್ತಾವೆ ರೀ. ಅದಕ್ಕೆ ನೀಟಾಗಿ ಕೈ ಆಡಿಸ್ಬೇಕು ರೀ. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರಿ. ಇನ್ ಕೇಸ್ ಉಪ್ಪು ಏನಾದರೂ ಕಡಿಮೆ ಇತ್ತಂದ್ರೆ ಇಲ್ಲಿ ಆ್ಯಡ್ ಮಾಡ್ಕೋಕೆ ಬರ್ತದೆ ರೀ. ನನಗೇನು ಇಲ್ಲಿ ಕಡಿಮೆ ಅನ್ನಿಸ್ಲಿಲ್ಲ, ಸೊ ನಾನು ಏನು ಆ್ಯಡ್ ಮಾಡಲಿಲ್ಲ ರೀ. ಆಮೇಲೆ ಲಾಸ್ಟಿಗೆ ಏನು ಮಾಡಿರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ಜಜ್ಜಿ ಹಾಕಿ ಆಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಮ್ಯಾಗ ಮುಚ್ಚಬೇಕು ರೀ. ಗ್ಯಾಸೇನು ಆಫ್ ಮಾಡಬೇಡ್ರಿ. ಒಂದು 5 ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿರಿ. ಅಷ್ಟೇ ಕೈ ಆಡಿಸ್ಕೊಂಡಿರ್ಬೇಕು ರೀ, ಇಲ್ಲಾಂದ್ರೆ ಕೆಳಗೆ ಹೊತ್ತೋ ಚಾನ್ಸಸ್ ಎಲ್ಲ ಇರ್ತದೆ ರೀ. ಮಕ್ಕಳಿಗೆಲ್ಲ ಇದು ಭಾಳ ಚಲೋ ರೀ. ಅದ್ರಾಗೂ ಈ ಸಾಲಿಡ್ ಫುಡ್ ಎಲ್ಲ ಸ್ಟಾರ್ಟ್ ಮಾಡಿರ್ತಾರಲ್ಲ ರೀ, ಅವರಿಗೆಲ್ಲ ಚಲೋ. ಯಾಕಂದ್ರೆ ಇದ್ರ ಗಂಜಿ ಇರ್ತದೆ, ಕುಡಿಸ್ಕೋಬೋದು. ನನ್ನ ಮಗನಿಗಂತೂ ಬಾಳೆಹಣ್ಣು ಕಡುಬು ಅಂದ್ರೆ ಭಾಳ ಇಷ್ಟ ರೀ. ಸೊ ಇದಾಗಿತ್ತು ಈ ಒಂದು ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.